finally landed at Kolkata airport. ಪುಕ ಪುಕ ಅಂತಿತ್ತು ಜೀವ. ಎಲ್ಲಿ ಈ ಥರ ತಿನ್ನೋದು ಕೊಡಿಸ್ಬಿಟ್ರೆ ಆರಾಮಾಗಿರ್ತಾನೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಎಲ್ಲ ಹೇಗಿದ್ದೀರಾ? ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಎಸ್ ಗೈಸ್, ಏನು ಬ್ಯಾಗ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ, ಎಸ್ 10 days ಟ್ರಿಪ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಷ್ಟು ರೆಡಿಯಾಗಿದೆ. ಇನ್ನು ಇಷ್ಟು ರೆಡಿ ಮಾಡಬೇಕು. ಆ್ಯಕ್ಚುಲಿ ಫುಲ್ ಮೆಸ್ ಆಗಿಬಿಟ್ಟಿದೆ ರೂಮು, ಬಿಕಾಸ್ ಪ್ರತಿಯೊಂದು ಡೀಟೇಲಾಗಿ ಇಟ್ಕೋಬೇಕಾಗತ್ತಲ್ಲ. ಹಾಗಾಗಿ ಒಂದೊಂದೇ ನೋಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗಾಗಿ ಇಷ್ಟು ತಿಪ್ಪೆ ಆಗಿದೆ ನನ್ನ ರೂಮು. ಆ್ಯಂಡ್ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತೆಲ್ಲ ನೆಕ್ಸ್ಟ್ ಅಪ್ಡೇಟ್ಸ್ನ ಕೊಡ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ಶಾಪಿಂಗ್ ಕತೆ, ಎಷ್ಟು ಟ್ಯಾಕ್ಸ್ ಕಟ್ ಮಾಡಿಟ್ಟಿರೋದು. ನಿಜ ನನ್ನ ಹಸ್ಬೆಂಡ್ ನೋಡ್ರೆ ಮಕ್ಕುಗೀತಾರೆ, ಇಷ್ಟು ಶಾಪಿಂಗ್ ಆಗಿದೆ. ಓಕೆ, ನೆಕ್ಸ್ಟ್ ನಾನು ಸಿಗೋದೆ ಏರ್ಪೋರ್ಟಲ್ಲಿ. ಗೈಸ್, ಸಿ ಯು. ಹಾಂ, ಸೊ ರೆಡಿಯಾಗಿದ್ದೀನಿ ಗೈಸ್. ವೆಯ್ಟಿಂಗ್ ಫಾರ್ ದ ಕ್ಯಾಬ್ ಬಂದಿದ್ದ ಕೂಡಲೇ ಹೊರಡೋದಷ್ಟೇ. ಆ್ಯಂಡ್ ನಮಗಿರೋ ಫ್ಲೈಟ್ ಬಂದು 3:30ಗೆ ಮಧ್ಯಾಹ್ನ. ಈಗ ಟೈಮ್ 11:30. ಹಾಂ, ಅಷ್ಟೇ ರೆಡಿಯಾಗಿದ್ದೀನಿ. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಬ್ಲ್ಯಾಕ್ ಟ್ರೌಸರ್ಸ್ ವಿತ್ ಜಾಕೆಟ್ ಅಷ್ಟೇ. ಈ ಕೆಳಗಡೆ ಹೋಗಿ ಶೂ ಹಾಕ್ಕೊಂಡು ಹೊರಟ್ರೆ ಮುಗೀತು. ಆ್ಯಂಡ್ ನೈಟ್ ನಾವು ಟ್ರೈನಲ್ಲಿ ಕೂಡ ಜರ್ನಿ ಮಾಡಬೇಕು ಹೋಲ್ ನೈಟ್. ನೆಕ್ಸ್ಟ್ ಡೇ ನಾವು ಹೋಗೋ ಪ್ಲೇಸ್ಗೆ ರೀಚ್ ಆಗ್ತೀವಿ. ಅಷ್ಟೇ, ಹಾಗೆ ತೋರಿಸ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಗೈಸ್, ಏನು ಶೆಕೆ ಗೊತ್ತಾ ಇಲ್ಲಿ, ಯಪ್ಪ ತಡ್ಕೊಳಕ್ಕಾಗ್ತಿಲ್ಲ. ನೋಡಿ, ಫ್ಯಾನ್ ಕೆಳಗಡೆನೇ ಕುತ್ಕೊಂಡ್ಬಿಟ್ಟಿದ್ದೀನಿ. ಹಂಗೆ ಒಂದು ನಿಮಿಷ ಆ ಕಡೆ ಹೋದರೆ ಸಾಕು, ಹಂಗೆ ತಲೆಯಿಂದ ನೀರು ಇಳಿತಾನೇ ಇದೆ. ಸೊ ಕೂದಲು ಬಿಟ್ಕೊಳಕ್ಕೆ ಇವತ್ತು ಮೂಡೆಲ್ಲ ಇಲ್ಲ. ಹಾಗಾಗಿ ಪುಟಾಣಿ ಪೋನಿಟೈಲ್ ಆಗೋಗಿದೆ ನಂದು. ಹೇರ್ ಕಟ್ ಮಾಡಿಸಿರೋದ್ರಿಂದ ಚೆನ್ನಾಗಿ ಅನಿಸ್ತಿದೆ, ಶೆಕೆ ಆಗಲ್ಲ ಹಾಗಾಗಿ. ಮಲಗ್ಬಿಟ್ಟಿದ್ದಾನೆ. ಟ್ಯಾಕ್ಸ್ ಸೆಷನ್ ಸ್ಟಾರ್ಟ್ ಆಯಿತು ನನ್ನ ಮಗಂದು. ಟ್ಯಾಕ್ಸ್ ಸೆಷನ್ ಸ್ಟಾರ್ಟ್ ಆಯ್ತಾ? ಟ್ಯಾಕ್ಸ್ ಬಾಯ್. ಎಲ್ಲಿಗೆ? ನೋಡೋದೇ ಇಲ್ಲ ಅನ್ನತ್ತೆ ನಿಮ್ಮಪ್ಪ. ಸ್ವೀಟಿ ಏನು ತೆಗೆಸ್ಕೊಂಡೆ? ನಂಗೊಂದು ಬೇಕು, ನಂಗೊಂದು ಬೇಕು. ಟೇಸ್ಟ್ ಹೆಂಗಿದೆ?
ಥರ ತಿನ್ನೋದು ಕೊಡಿಸ್ಬಿಟ್ರೆ ಆರಾಮಾಗಿರ್ತಾನೆ. ಸೊ ನಮ್ಮದು ಮಧ್ಯಾಹ್ನ ಫ್ಲೈಟ್ ಇದ್ದಿದ್ದರಿಂದ ನಾವು ಅಲ್ಲೇ KFC ತೊಗೋಬೇಕಾಗಿತ್ತು. ಆ್ಯಂಡ್ ದೆನ್ ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದೆ ಬೋರ್ಡಿಂಗಿಗೆ. ಎಷ್ಟು ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇದೆ ನೋಡಿ, ವೆರೈಟೀಸ್ ಆಫ್ ಚಾಕ್ಲೇಟ್. ಎಲ್ಲ ನಮಸ್ಕಾರ ಮಾಡ್ಕೊಂಡು ಹತ್ಬೇಕು ಫ್ಲೈಟ್ಗೆ. ಅಪ್ಪ ದೇವರೇ ಕಾಪಾಡಪ್ಪ, ಸೇಫಾಗಿ ಕರ್ಕೊಂಡೋಗಿ ಲ್ಯಾಂಡ್ ಮಾಡಿಸಿ. ಸ್ವೀಟಿ ಒಂದು ವಿಡಿಯೋದಾಗ ತೆಗಿಯೋಕ್ಕಾಗಲ್ಲ. ತೆಗಿಯೋ ಸ್ವೀಟಿ. ಚೆನ್ನಾಗಿದೆಯಾ? ಗೇಮ್ ಆಡಲ್ವಾ? ಮ್ಯಾರಿಯೋ ಹಾಕೊಂಡು ಆಡ್ತೀನಿ ನಾನು. ಮ್ಯಾರಿಯೋ ಗೇಮು ಗೇಮಿಂಗ್ ಎಲ್ಲ ತಂದಿದ್ದಾನೆ. ಅಮ್ಮನ ಆಟ ಆಡ್ಕೊಡಮ್ಮ. ಏನಾಯ್ತು? ಮತ್ತು ನೀನು ವೀಡಿಯೋನ ತಕ್ಕೊಡಲ್ಲ. ಪ್ರಣವ್ ಅಂತ ಒಂದು ಮಿನಿ ಮನೆ ಮಾಡ್ಕೊಬಿಟ್ಟಾನ. Finally, we landed safely at Kolkata. Next destination ಇಲ್ಲಿಂದ ಹೋಗ್ಬೇಕು guys. ನಮ್ಮದು 10 ಅಲ್ವಾ? 10 ತಗೊಳ್ಳೋಣ. ಸೊ ಗೈಸ್, ಫೈನಲಿ ಲ್ಯಾಂಡೆಡ್ ಅಟ್ ಕೋಲ್ಕತ್ತಾ ಏರ್ಪೋರ್ಟ್. ಸದ್ಯ ಸೇಫಾಗಿ ಬಂದು ರೀಚ್ ಆದ್ವಿ ಗೈಸ್. ಹತ್ತಿದ ತಕ್ಷಣ ಪುಕ ಪುಕ ಅಂತಿತ್ತು ಜೀವ. ಎಲ್ಲಿ ಏನೇನೋ ಇನ್ಸಿಡೆಂಟ್ಗಳನ್ನ ನೋಡಿ ಭಯ ಆಗ್ತಿತ್ತು ಆ್ಯಕ್ಚುಲಿ. ದೇವ್ರನ್ನ ನೆನೆಸ್ಕೊಂಡು ಹತ್ತಿ ಕೊನೆಗೆ ಕೋಲ್ಕತ್ತಾ ಲ್ಯಾಂಡ್ ಆಗಿದ್ದೀವಿ. ನೆಕ್ಸ್ಟ್ 11 o'clockಗೆ ಫ್ಲೈಟ್ ಇದೆ. ಸಾರಿ ಫ್ಲೈಟ್ ಅಲ್ಲ, ಟ್ರೈನ್ ಇದೆ. ನಾಳೆ ರೀಚ್ ಆಗೋ ಡೆಸ್ಟಿನೇಷನ್ಗೆ ನಮಗೆ ಡೈರೆಕ್ಟ್ ಫ್ಲೈಟ್ ಸಿಕ್ಕಲಿಲ್ಲ, ಹಾಗಾಗಿ ಟ್ರೈನಲ್ಲಿ ಹೋಗಬೇಕು.
ಗೈಸ್ ಇದು ರೈಲ್ವೆ ಸ್ಟೇಷನು, ಇದು ಒಳ್ಳೆ ಏರ್ಪೋರ್ಟ್ ಇದ್ದಂಗೆ ಇದೆ. ಅಷ್ಟು ಜಿಗಿಮಿಗಿ ಮಾಡಾಕ್ಬಿಟ್ಟಿದ್ದಾರೆ. ಬಟ್ ತುಂಬಾ ದೊಡ್ಡ ರೈಲ್ವೆ ಸ್ಟೇಷನ್ ಇದು, ಚೆನ್ನಾಗಿತ್ತು ಆ್ಯಕ್ಚುಲಿ. ಒಳಗೆಲ್ಲ ತುಂಬಾ ಫುಡ್ ಕೋರ್ಟ್ಸ್ ಎಲ್ಲ ಇದ್ದಾವೆ. ನಾನು ನೋಡಿದ್ರಲ್ಲಿ ಇದೆ ಇಷ್ಟು ದೊಡ್ಡ ರೈಲ್ವೆ ಸ್ಟೇಷನ್ ಅಂದರೆ ಇದೆ ಫಸ್ಟ್ ಅನ್ಬೋದು. ಸೊ ಹಾಗೆ ಅವರ ಬ್ರಿಡ್ಜ್ನ ನೋಡೋಣ ಅಂದ್ಕೊಂಡು ಹೋದ್ವಿ, ಬಟ್ ತುಂಬಾ ಮಳೆ ಸ್ಟಾರ್ಟ್ ಆಗೋಯ್ತು, ಹಾಗಾಗಿ ನೋಡಲಿಲ್ಲ. ಹಾಗೆ ಮೆಟ್ರೋಲ್ಲಿ ಹೋದ್ವಿ. ಸೊ ಈ ಬ್ಲೂ ಲೈನ್ ನೋಡ್ತಿದ್ದೀರಲ್ಲ, ಆ ಕಡೆ ಈ ಕಡೆ ನದಿ ಇದೆ. ಸೊ ಅದನ್ನು ನದಿ ಇದೆ ಅನ್ನೋಕ್ಕೋಸ್ಕರ ಅವರು ಬ್ಲೂ ಲೈಟ್ ಹಾಕಿದ್ದಾರೆ. ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಮೆಟ್ರೋ ಸ್ಟೇಷನ್ ಅಂದರೆ ತುಂಬಾ ಚೆನ್ನಾಗಿದೆ. ಬೆಂಗಳೂರಲ್ಲೂ ಆ್ಯಕ್ಚುಲಿ ಈ ಥರ ಮಾಡಿಲ್ಲ, ಮಾಡಬೇಕು, ಬಟ್ ತುಂಬಾ ಸೇಫ್ ಇರುತ್ತೆ. ಸೊ ಕೋಲ್ಕತ್ತಾಯಿಂದ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಗೈಸ್, ಟ್ರೈನಲ್ಲಿ. ಸೊ ಪ್ಲೀಸ್ ಗೆಸ್ಸಿಂಗ್ ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಸಿ ಯು, ಬೈ ಬಾಯ್.